ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ಡೇ 3 ಇದು ನಮ್ದು ಡೆಲ್ಲಿ ಒಳಗೆ. ಬೆಳಗ್ಗೆ ನಾವು ಟಿಫಿನ್ ಮುಗಿಸ್ಕೊಂಡು ಹೋಟೆಲಿಂದ ಸೀದಾ ಹ್ಯೂಮನ್ ಟೂಂಬಿಗೆ ಹೋಗೋ ಮುಂದೆ ನಮಗೆ ದಾರ್ಯಾಗ ಕಾಣ್ತು ಪಾರ್ಲಿಮೆಂಟ್. ಯಾವ ಥರ ಕಾಣ್ತೈತಿ ನೋಡ್ರಿ ನೀವು. ಗಾರ್ಡನ್ ಎಲ್ಲ ಚೆನ್ನಾಗೈತಿ, ರೋಡೆಲ್ಲ ಮಸ್ತ್ ಮೇಂಟೈನ್ ಮಾಡಿದ್ದಾರೆ. ರಶ್ ಇರ್ತೈತಿ ಇಲ್ಲಿ, ಯಾವುದೇ ಗಾಡಿಗಳ್ನ ಜಾಸ್ತಿ ಹೊತ್ತು ಸ್ಟಾಪ್ ಮಾಡೋಕ್ಕೆ ಬಿಡಲ್ಲ. ದಾರಿ ಒಳಗೆ ಹೋಗ್ಬೇಕಿದ್ರೆ ಮಿಡಲ್ ಈ ಬಿಲ್ಡಿಂಗ್ ಕಾಣ್ತೆ ನಮ್ಗೆ, ಚೆನ್ನಾಗಿತ್ತು ನೋಡೋಕೆ. ಇವಾಗ ನಾವು ಎಂಟ್ರಿ ಕೊಟ್ಟಿದ್ದ ಹ್ಯೂಮನ್ಸ್ ಟೂಂಬ್ ಎಂಟ್ರೆನ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು ಮಾನ್ಯುಮೆಂಟ್ಸ್ ಕ್ಯಾಟ್ಗಳಿದ್ದಾವೆ. ಇದು ಮೇನ್ ಎಂಟ್ರೆನ್ಸ್ ನಾವು ಬಂದಿದ್ದು. ಗೇಟಿಂದ ಮೇನ್ ನಾವು ದ್ವಾರ ಬಾಗ್ಲದ ಒಳಗೆ ಹೊಂಟೇವಿ. ಇವಾಗ ಯಾವ ಥರ ಕಾಣುತ್ತೆ ನೋಡ್ಬೋದು. ಸರೌಂಡಿಂಗ್ ಇಲ್ಲಿ ನಮ್ಗೆ ರೈಟ್ ಮತ್ತು ಲೆಫ್ಟಿಗೆ ಎಲ್ಲ ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಯಾವ ಥರ ಯಾವ ಏರಿಯಾದೊಳಗೆ ಐತಿ, ಎಲ್ಲಿ ಐತಿ ಅಂತ. ಇಲ್ಲಿ ರೈಟ್ ಸೈಡ್ ನೋಡ್ಬೋದು ನೀವು ಯಾವ ಥರ ಐತಿ. ಲೆಫ್ಟ್ ಸೈಡು ಸೇಮ್ ಇದ್ರದ್ದು ಟೋಟಲ್ ಪಿಕ್ಚರ್ ಕೊಟ್ಟಿದ್ದಾರೆ. ನಾವು ಫೈನಲಿ ಬಂದೀವಿ ಎಂಟ್ರೆನ್ಸಿಗೆ. ದ್ವಾರ ಬಾಗಿಲದಿಂದ ಎಂಟ್ರಿ ಕೊಟ್ಟು ನಾವು ಸೀದಾ ಒಳಗೆ ಬಂದೀವಿ. ನಮ್ಮ ಮುಂದೆ ನೋಡ್ಬೋದು ನೀವು ಹ್ಯೂಮನ್ಸ್ ಟೂಂಬ್. ಮುಘಲ್ ಎಂಪರರ್ ಅವಾಗ ಕಟ್ಟಿದ್ದಿದ್ದ, 1503 ನಿರ್ಮಾಣ ಮಾಡಿದ್ದಿದ್ದ. ಇದನ್ನು ಕಟ್ಟಕ್ಕೆ ರೆಡ್ ಸ್ಯಾಂಡ್ ಯೂಸ್ ಮಾಡಿದ್ದಾರೆ. ಡೆಲ್ಲಿ ಒಳಗೆ ಫಸ್ಟ್ ಯೂಸ್ ಮಾಡಿದ್ದ ರೆಡ್ ಸ್ಯಾಂಡ್ ಇದಕ್ಕೆ. ಮತ್ತು ಇದನ್ನು ಕಟ್ಟಿದ್ದ ಪರ್ಷಿಯನ್ಸ್ ಮತ್ತು ಇಂಡಿಯನ್ ಕ್ರಾಫ್ಟ್ಸ್. ಸೊ ಅವರು ತಲೆ ಯಾವ ಥರ ಉಪಯೋಗಿಸಿ ಇದನ್ನ ಕಟ್ಟಿದ್ದಾರೆ ನೋಡ್ಬೋದು. ಆಮೇಲೆ ಟೋಟಲ್ ಇದನ್ನು 4 ಫೋಲ್ಡ್ ಥರ ಆ ಥರ ಏನೋ ಒಂದು ಥೀಮ್ ಇಟ್ಕೊಂಡು ಕಟ್ಟಿದ್ದಾರೆ. ಸಖತ್ತೈತಿ. ಸರೌಂಡಿಂಗ್ ಸುತ್ತಲೂ ನೋಡ್ಬೋದು. ಇಲ್ಲಿ ಗಾರ್ಡನ್ಸ್ ಮತ್ತು ಮಿಡಲೆಲ್ಲ ವಾಟರಿಂದೆಲ್ಲ ಕಾರಂಜಿ ಎಲ್ಲ ಮಾಡಿದ್ದಾರೆ. ಇಲ್ಲಿ 4 ಸೈಡ್ ನೀರು ಹೋಗೋಕ್ಕೆ ಕನೆಕ್ಷನ್ ಮಾಡಿದ್ದಾರೆ 1 by 1. ನೀರು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರ್ತೈತಿ ಸಣ್ಣಗೆ. ಈ ಥರ ಸುಂದರವಾಗಿರುವಂಥ ಮಾನ್ಯುಮೆಂಟ್ಸ್ ನೋಡೋಕೆ ಸಿಗೋದು ಇಂಡಿಯಾದಾಗ ಮಾತ್ರ. ನೋಡ್ಬೋದು ಯಾವ ಥರ ಕಟ್ಟಿದ್ದಾರೆ ಇದನ್ನು. ಸರೌಂಡಿಂಗ್ 4 ಸೈಡ್ ಸೇಮ್ ಕಾಣೋ ಥರ ಕಟ್ಟಿದ್ದಾರೆ. ಪೂರ ಫ್ರಂಟ್ ಬಂದರೆ ನಮ್ಗೆ ಈ ಥರ ಕಾಣ್ತೈತಿ ಬಿಲ್ಡಿಂಗ್. ನಮ್ಮ ಫ್ರೆಂಡ್ಸ್ ಎಲ್ಲ ಕುಂತಾರೆ ಇಲ್ಲೇ ಬೇಗ ಬಂದು. ಕೆಳಗಿಂದ ಮೆಟ್ಲ ಹತ್ಕೊಂಡು ಮೇಲೆ ಬಂದೀವಿ. ಮೇಲೆ ಬಂದು ಈ ಕಡೆ ಹಿಂದೆ ಬಂದು ನಿಂತ್ರೆ ರೆಡ್ ಸ್ಯಾಂಡ್ ಸ್ಟೋನಿಂದ ಕಟ್ಟಿರೋದು ಬಿಲ್ಡಿಂಗ್ ಸಖತ್ತಾಗಿ ಕಾಣ್ತೈತಿ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಇದಕ್ಕೆ ಟೂಂಬಿಗೆ, ಹ್ಯೂಮನ್ ಟೂಂಬಿಗೆ. ಇಲ್ಲಿ ನಮ್ಮ ಫ್ರಂಟ್ ಕಾಣೋದು ಹ್ಯೂಮನ್ಸ್ ಟೂಂಬಿಂದ ಗಾರ್ಡನ್ ಏರಿಯಾ ಇದೆ. 4 ಕಡೆ ಸರೌಂಡಿಂಗ್ ಸೇಮ್ ಡಿಸೈನ್ಸ್, ಸೇಮ್ ಟ್ರೀಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಿಡ್ಲ್ ನಮ್ಗೆ ನೀರಿಂದಲ್ಲಿ ವೇ ಕಾಣ್ಬೋದು. ಸರೌಂಡಿಂಗ್ ಯಾವ ಥರ ಕಾಣುತ್ತೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಬಂದು ಇದು ಮೇಲೆ ಏರ್ಕೊಂಡ್ಬರ್ತಾರೆ ಸ್ಟೆಪ್ಸ್ ಇದೆ. ಈ ಕಡೆ ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸ್ ಇದ್ದಾವೆ. ಯಾರು ಕಾಲು ಜಾರಿ ಕೆಳಗೆ ಬಿದ್ದರೆ ಮುಗಿದು ಫುಲ್ ಲೆಗ್ ವರ್ಕೌಟ್ ಆಗುತ್ತೆ. ಒಂದು 4 ತಿಂಗಳು ಬೆಡ್ ರೆಸ್ಟ್. ಫೋಟೋಶೂಟ್ ಮಾಡತ್ತಾರೆ ನಮ್ಮ ಒಳಗೆ. ಹ್ಯೂಮನ್ಸ್ ಟೂಂಬಿದ್ದು ವಿಸಿಟ್ ಮುಗಿಸ್ಕೊಂಡು ನಾವು ಹೊರಗೆ ಬಂದೀವಿ. ಫ್ರೆಂಡ್ಸ್ ಎಲ್ಲ ಬಸ್ಸಿಗೆ ವೇಟ್ ಮಾಡ್ತಿದ್ದಾರೆ. ನಮ್ಮದು ನೆಕ್ಸ್ಟ್ ವಿಸಿಟ್ ಇಂಡಿಯಾ ಗೇಟ್. ಇದು ಇಂಡಿಯಾ ಗೇಟ್ ಅಂಡರ್ ಪಾಸಿಂಗ್ ಬ್ರಿಡ್ಜ್ ಐತಿ. ಕೆಳಗಿಂದ ಹಾಸಿ ಹೋಗ್ಬೇಕು ಮೇಲೆ. ಎಲ್ಲರೂ ಹೊಂಟಿದ್ದಾರೆ ಮೇಲೆ. ಇದ್ರ ಮೇಲೆ ಹೈವೇ ರೋಡ್ ಇದೆ. ಇಲ್ಲಿಂದ ಅಲ್ಲಿವರೆಗೂ ಹತ್ತಿ ಹೋದರೆ ರೈಟಿಗೆ ತೊಗೊಂಡ್ರೆ ಇಂಡಿಯಾ ಗೇಟ್ ಸ್ಟಾರ್ಟ್. ಹಲೋ ಗಾಯ್ಸ್, ನಾವಿವತ್ತು ಡೆಲ್ಲಿಯಲ್ಲಿರೋ ಇಂಡಿಯಾ ಗೇಟಲ್ಲಿದ್ದೀವಿ. ಇವತ್ತು ನಾವು ನಿಮಗೆ ಇಂಡಿಯಾ ಗೇಟ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. ಇದು ತುಂಬ ಜನ ಬಂದಿದ್ದಾರೆ. ಫುಲ್ ಕವರ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಕವರ್ ಆಗುತ್ತೆ ಅಷ್ಟು ತೋರಿಸ್ತೀವಿ. ಇಲ್ಲಿರೋರೆಲ್ಲ ಲಾಗರ್ಸೇ ಇದ್ದಾರೆ. ನಾವು ಸ್ಪೆಷಲ್ ಆಗಿ ತೋರಿಸ್ತೀವಿ.
ನಾವು ಇಂಡಿಯಾ ಗೇಟಿದ್ದು ಪಾರ್ಕಿಂಗ್ ಸ್ಲಾಟಿಂದ ಮುಂದೆ ಬಂದೀವಿ. ನಮ್ಮ ಮುಂದೆ ಇಂಡಿಯಾ ಗೇಟಿದ್ದು ಸ್ವಲ್ಪ ಸ್ಪೇಸ್ ಕಾಣ್ತೈತಿ. ಇಲ್ಲಿ ಎಲ್ಲರೂ ನಿಂತು ಫೋಟೋ ತಕ್ಕೋತಾರೆ. ಇದು ನಮ್ದು ಪಾರ್ಕಿಂಗ್ ಸ್ಲಾಟ್. ಅಲ್ಲಿಂದ ನಾವು ಎಂಟ್ರಿ ಕೊಟ್ಟಿವಿ. ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಇವಾಗ ಇಂಡಿಯಾ ಗೇಟ್ ಎಂಟ್ರೆನ್ಸಿಗೆ ಹೊರಟಿದ್ದೀವಿ. ಫ್ರಂಟ್ ನಮ್ಗೆ ಕಾಣ್ಬೋದು ಇಂಡಿಯಾ ಗೇಟ್ ಯಾವ ಥರ ಕಾಣುತ್ತೆ. ಫುಲ್ ಜನ ರಶ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜನ ವಿಸಿಟರ್ಸ್ ಇರ್ತಾರಲ್ಲ, ಕಾಣ್ಬೋದು. ಫೈನಲಿ ಇಂಡಿಯಾ ಗೇಟ್ ಎಂಟ್ರೆನ್ಸಿಂದ ನಾವು ದಾಟ್ಕೊಂಡು ಇಂಡಿಯಾ ಗೇಟ್ ಮುಂದೆ ಬಂದೀವಿ. ಜನ ಎಲ್ಲ ಫುಲ್ ಫೋಟೋ ಎಲ್ಲ ತಗೋತಿದ್ದಾರೆ. ಅಲ್ಲಿ ಹಿಂದ್ಗಡೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿಮೆ ಮಾಡ್ಯಾರ. ಇಲ್ಲಿಂದ ಅಲ್ಲಿವರೆಗೂ ನೋಡಿದ್ರೆ ನಮ್ಗೆ ಕರೆಕ್ಟಾಗಿ ಸೆಂಟ್ರಿಗೆ ಕಾಣ್ತಿದೆ. ಸೊ ಇದೆ ನೋಡ್ರಿ ನಿಮ್ಮದು ಇಂಡಿಯಾ ಗೇಟ್ ಮೇಲೆ ಬರ್ತಿದ್ದಾರೆ. ಈಗ ನೋಡ್ತಿರೋದು ನೀವು ಬ್ಯಾಕ್ ಸೈಡ್ ಆಫ್ ಇಂಡಿಯಾ ಗೇಟ್. ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಮೂರ್ತಿ ಇದೆ. ಸೊ ಇಲ್ಲೆಲ್ಲ ಶಾಲೆ ಮಕ್ಕಳೆಲ್ಲ ಜಾಸ್ತಿ ಸುತ್ತಾಡ್ಕೊಂಡು ಬರ್ತಿದ್ದಾರೆ. ನಾವಿವಾಗ ಇಂಡಿಯಾ ಗೇಟ್ ವಿಸಿಟ್ ಮುಗಿಸ್ಕೊಂಡು ಡೈರೆಕ್ಟ್ ರೆಡ್ ಫೋರ್ಟಿಗೆ ಬಂದೇವ್ರಿ. ಮಿಡ್ಲಾಗ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ರೆಡ್ ಫೋರ್ಟಿಗೆ ವಿಸಿಟಿಗೆ ಬಂದೀವಿ. ಫೋರ್ಟ್ ಎಂಟ್ರೆನ್ಸಿಗೆ ಬಂದೀವ್ರಿ ನಾವೀಗ. ನೋಡ್ಬೋದು ನೀವು ರೆಡ್ ಫೋರ್ಟ್ ಹೆಂಗೈತಿ. ಇದು ಟಿಕೆಟ್ ಕೌಂಟ್ರ್. ಇಲ್ಲಿ ಕಾಣೋದು ರೆಡ್ ಫೋರ್ಟ್. ಸುತ್ತಾಡೋಕೆ ತುಂಬ ಟೈಮ್ ಬೇಕು ಅಂತ ಹೇಳ್ತಿದ್ರು. ನೋಡ್ಬೇಕು ಎಷ್ಟಾಕೈತೆ. ಒಳಗೆ ಮಾಡ್ಬಿಡೋಣ. ಜಸ್ಟ್ ಇವಾಗ ಗಾಡಿಯಿಂದ ಇಳ್ಕೊಂಡು ರೆಡ್ ಫೋರ್ಟ್ ಎಂಟ್ರೆನ್ಸಿಗೆ ಬಂದೀವ್ರಿ ನಾವು. ಇಲ್ಲಿ ನೋಡ್ಬೋದು ನೀವು ರೆಡ್ ಫೋರ್ಟ್ ಎಂಟ್ರೆನ್ಸ್ ಯಾವ ಥರ ಕಾಣ್ಬೇಕಂತ. ನಾವು ರೆಡ್ ಫೋರ್ಟ್ ಎಂಟ್ರೆನ್ಸಿಂದ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೊಂಟಿದ್ದೇವ್ರಿ. ಜಾಸ್ತಿ ರಶ್ ಐತಿ ಒಳಗೆಲ್ಲ ಫುಲ್ಲು. ಎಂಟ್ರೆನ್ಸ್ ಸ್ಮಾಲ್ ಐತಿದೆ. ಜನಕ್ಕೆ ಹೋಗೋಕೆ ಭಾಳ ಪ್ರಾಬ್ಲಮ್ ಆಕೈತಿ. ಬಟ್ ಸ್ಕೂಲ್ ಚಿಲ್ಡ್ರನ್ಸ್ ಅದು ವಿಸಿಟರ್ಸ್ ಎಲ್ಲ ಜಾಸ್ತಿ ಅಲ್ಲ, ಅದ್ರ ಸಂಬಂಧ ಜಾಸ್ತಿ ಜನ ಕಾಣ್ತಾರೆ. ಇದು ಮೇನ್ ಎಂಟ್ರೆನ್ಸ್. ಇದು ರೆಡ್ ಫೋರ್ಟಿಂದ ಗಾರ್ಡನ್ ಏರಿಯಾ. ನೋಡ್ಬೋದು ಯಾವ ಥರ ಕಾಣುತ್ತೆ. ಜನ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ವಿಸಿಟರ್ಸ್ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ರಶ್ ಅನ್ಸುತ್ತೆ.